ಹೆಲೋ ಟ್ಯೂಸ್ಡೇ ಕಂಟಿನ್ಯೂಷನ್ ಲಾಗ್ ಇದು. ನೆಕ್ಸ್ಟ್ ನಾವು ಹೋಗಿದ್ದು ಕರಾವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ. ನಾವು ಹೋಗೋಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ನನಗೆ ಈ ಟೆಂಪಲ್ಗೆ ಹೋಗಿದ್ದು ಎಷ್ಟು ಖುಷಿ ಆಯ್ತು ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ನಲ್ಲ ಎವ್ರಿ ಇಯರ್ ಫ್ಯಾಮಿಲಿ ಟ್ರಿಪ್ ಅಂತ ಹೋಗ್ತಿದ್ವಿ. ಬಟ್ ಅದಾದ್ಮೇಲಿಂದ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನನಗೆ ಈಗ ಹೋಗಿಲ್ಲ ಅಂತಂದ್ರೂ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ಸೊ ನಾವು ಇವಾಗಲೇ ಹೋಗಿದ್ದು ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿಗೆ ತವ್ರ ಮನೆಗೆ ಬಂದಷ್ಟು ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಯಿತು ನನಗೆ ಈ ದೇವಸ್ಥಾನಕ್ಕೆ ಹೋಗಿದ್ದು. ದರ್ಶನನೂ ತುಂಬಾ ಚೆನ್ನಾಗಿ ಆಯಿತು. ಮತ್ತು ಹೋಗ್ತಾ ಕಾರಲ್ಲಿ ಕೇಕು ಮತ್ತು ಲೇಸ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಯಡಿಯೂರಿಗೆ. ಅಲ್ಲೇನು ನಾನು ಜಾಸ್ತಿ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸ್ಟೋರೇಜ್ ಫುಲ್ ಅಂತ ಇತ್ತು ಮತ್ತು ಆಲ್ರೆಡಿ ಬ್ಯಾಟ್ರಿ ಕೂಡ ಡೆಡ್ ಆಗೋ ಥರ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಧರ್ಮಸ್ಥಳಗೆ. ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ಮಿಡ್ನೈಟ್ 2 o'clock ಸ್ಟೇ ಆಗೋಕ್ಕೆ ಸಹ್ಯಾದ್ರಿ ಗೆಸ್ಟ್ ಹೌಸಲ್ಲಿ ಸ್ಟೇ ಆದ್ವಿ. 2 ರೂಮ್ ತೊಗೊಂಡಿದ್ವಿ. ಅಪ್ಪಾಜಿ ಅಮ್ಮ ಒಂದು ರೂಮು, ನಾನು ಕೃಷ್ಣ ಮೋನು ಒಂದು ರೂಮು. ಸೊ ರೂಮ್ ಹೀಗಿದೆ ನೋಡ್ಬೋದು. ಇದು ಕ್ಲೀನಾಗಿ ಹೈಜಿನಿಕ್ ಆಗಿದೆ ಅಂತ ಅನ್ನಿಸ್ತು. ಸಿಂಪಲ್ ಆಗಿದೆ ಬಟ್ ಹೈಜಿನಿಕ್ ಆಗಿತ್ತು. ಎಲ್ಲರೂ ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಧರ್ಮಸ್ಥಳ ದರ್ಶನ ಹೇಗಾಯಿತು ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.